ಈ ಜಗತ್ತಿನಲ್ಲಿ ಕಷ್ಟ ಯಾರಿಗಿಲ್ಲ ಹೇಳಿ. ಎಲ್ಲರಿಗೂ ಕೂಡ ಒಂದೊಂದು ತರಹದ ಕಷ್ಟ ಇದ್ದೇ ಇರುತ್ತದೆ. ಆದರೆ ಕಷ್ಟ ಸುಖ ಎರಡು ಪರಿಸ್ಥಿತಿಯಲ್ಲಿ ಬದುಕುವುದು ಕೂಡ ಜೀವನದ ಒಂದು ಭಾಗವಾದರೆ, ಎರಡು ಸನ್ನಿವೇಶಗಳಲ್ಲೂ ಕೂಡ ನಗುನಗುತ್ತಾ ಇರುವುದು ಅದು ಬದುಕುವ ನೈಜ ಕಲೆಯಾಗಿರುತ್ತದೆ. ಈ ಕಲೆಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಆದರೆ ಇವತ್ತಿನ ಬದುಕು ಹೇಗೆಂದರೆ, ಎಲ್ಲರಿಗೂ ಕೂಡ ಎಲ್ಲವೂ ಇದೆ, ಆದರೆ ಯಾರೂ ಕೂಡ ಮಾನಸಿಕವಾಗಿ ನೆಮ್ಮದಿಯಿಂದ ಇಲ್ಲ. ಆದರೆ ಒಂದು ಮಾತು, ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತದೆ. ಆದರೆ ಕಷ್ಟದ ಕಾಲ ಬಂತೆಂದು ಮರುಗಬೇಡ. ಬದಲಿಗೆ ಜೀವನ ಅವಲೋಕನೆಗೆ ದೇವರು ಕೊಟ್ಟ ಅವಕಾಶ ಎಂದು ತಿಳಿದುಕೊಂಡು ನೆಮ್ಮದಿಯಿಂದಿರಿ. ಕಷ್ಟದ ಕಾಲದಲ್ಲಿ ಎಚ್ಚರದಿಂದಿದ್ದರೆ ಅತ್ಯುತ್ತಮ ಅನುಭವ ನಿಮ್ಮದಾಗಿಸಿಕೊಳ್ಳುವಿರಿ. ಯಾವ ಕಾರಣಕ್ಕೆ ಕಷ್ಟ ಬಂದಿದೆ, ಯಾವ ಕಾರಣಕ್ಕೆ ಜನ ನಿಮ್ಮನ್ನು ದೂರ ಮಾಡಿದ್ದಾರೆ, ನಿಮ್ಮ ದುರ್ಗತಿಗೆ ಕಾರಣವೇನು, ಯಾವ ಕಾರಣಕ್ಕೆ ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ವಾಸ್ತವವನ್ನು ಒಪ್ಪಿಕೊಂಡು ಮುನ್ನಡೆದಾಗ ಮಾತ್ರ ಕಷ್ಟಗಳು ನಿಮ್ಮಿಂದ ತಾನಾಗಿಯೇ ದೂರ ಸರಿಯುತ್ತದೆ. ಆದರೆ ಕಷ್ಟ ಎನ್ನುವುದು ದೀಪವಿದ್ದಂತೆ. ನಮ್ಮ ದೃಷ್ಟಿಯೆಲ್ಲವೂ ಕೂಡ ಜ್ಯೋತಿಯ ಬೆಳಕಿನತ್ತ ಹರಿಯುತ್ತದೆಯೋ ಹೊರತು ಅದರ ಕೇಂದ್ರ ಬಿಂದುವಿನತ್ತ ಅಲ್ಲವೇ ಅಲ್ಲ. ಜ್ಯೋತಿಯ ಬೆಳಗುವಿಕೆ ಒಂದು ಬಿಂದುವಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ನಾವು ದೀಪದ ಬಿಂದುವನ್ನು ಮರೆತು ಸುತ್ತ ಹರಡಿದ ಬೆಳಕಿನತ್ತ ಗಮನ ಹರಿಸುತ್ತೇವೆ. ಆದರೆ ಒಂದಂತೂ ಸತ್ಯ, ತಾಳ್ಮೆ ಇರಲಿ, ಕಷ್ಟಗಳಿಗೂ ಕೂಡ ಒಂದು ದಿನ ಸಾವಿದೆ. ಹಾಗೆ ನಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಬಂದೇ ಬರುತ್ತದೆ.